ಜೋರಾಗಿ ಮಳೆ ಬೀಳ್ತಿದೆ, ಜೋರಾಗಿ ಗಾಳಿ ಕೂಡ ಬೀಸ್ತಿದೆ. ಘನ್ಶ್ಯಾಮ್ ತನ್ನ ಜಮೀನಿನಲ್ಲಿ ಜೋಳ ಬಿಡಿಸ್ತಾ ಇದ್ದಾನೆ. ಅವನು ತುಂಬಾ ಸುಸ್ತಾಗಿದ್ದಾನೆ, ಪೂರ್ತಿ ನೆಂದು ಹೋಗಿದ್ದಾನೆ. ದೂರದಲ್ಲಿದ್ದ ಶೆಲ್ಟರ್ನಲ್ಲಿ ಸುಖಿ ನಿಂತಿದ್ದಾನೆ ಮತ್ತೆ ಸಂತೋಷದಿಂದ ಘನ್ಶ್ಯಾಮ್ ಕಡೆ ನೋಡ್ತಾ ಇದ್ದಾನೆ. ಅಯ್ಯೋ ದೇವ್ರೇ, ಇದೇನಾಗೋಯ್ತು? ನನ್ನ ಬೆಳೆ ಎಲ್ಲ ನಾಶ ಆಯ್ತು ಅಂತಂದ್ರೆ ನಾನು ಬೀದಿಗೆ ಬಂದ್ಬಿಡ್ತೀನಿ. ನನ್ನ ಪೂರ್ತಿ ವರ್ಷದ ಕಷ್ಟ ಎಲ್ಲ ನೀರಲ್ಲಿ ತೊಳೆದು ಹೋಗ್ಬಿಡುತ್ತೆ. ಸುಖಿ ಆಡ್ಕೊಂಡು ನಗ್ತಾ ಹೇಳ್ತಾನೆ, ಅಯ್ಯೋ ಘನ್ಶ್ಯಾಮ್, ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ? ಈ ಬಿರುಗಾಳಿ ಮಳೆಲಿ ನಿನ್ನ ಜೋಳನ ಯಾರು ತಗೊಳ್ಳೋದು ಇಲ್ಲ ಬಿಡು. ಎಲ್ಲರೂ ಜೋಳ ಚೆನ್ನಾಗಿಲ್ಲ ಅಂತ ಬಿಟ್ಟು ಬಿಡ್ತಾರೆ. ಘನ್ಶ್ಯಾಮ್ಗೆ ಸ್ವಲ್ಪ ಹೊತ್ತು ಬೇಜಾರಾಗುತ್ತೆ. ಆದ್ರೆ ಅವನು ಸುಖಿ ಮಾತುಗಳನ್ನ ಕಿವಿ ಮೇಲೆ ಹಾಕೊಳ್ಳದೆ ತನ್ನ ಕೆಲಸ ಮಾಡ್ತಾನೆ. ಇಲ್ಲ, ನಾನು ಸೋಲೊಪ್ಕೊಳ್ಳೋ ಹಾಗಿಲ್ಲ. ನಾನು ಇದಿಷ್ಟು ಜೋಳನು ಮನೆಗೆ ತಗೊಂಡು ಹೋಗ್ಲೇಬೇಕು. ತಾರಿಕಾ ಮತ್ತೆ ನನ್ನ ಮನೆ ಖರ್ಚು ಇದರಿಂದನೇ ನಡೆಯೋದು. ಘನ್ಶ್ಯಾಮ್, ನನ್ನ ಮಾತು ಕೇಳು. ಈ ಒದ್ದೆ ಆಗಿರೋ ಜೋಳ ಯಾವ ಕೆಲ್ಸಕ್ಕೂ ಬರೋದಿಲ್ಲ. ಇದನ್ನ ಇಲ್ಲೇ ಬಿಟ್ಬಿಡು ಮತ್ತೆ ಮನೆಗೆ ಹೋಗಿ ಮಲಕ್ಕೋ. ಯಾಕಂದ್ರೆ ಮಳೆ ಇನ್ನು 2 ದಿನ ಬರ್ತಾನೆ ಇರುತ್ತೆ. ಸುಖಿ ಅಣ್ಣ, ನೀವು ನನಗೆ ಸಹಾಯ ಅಂತೂ ಮಾಡ್ತಾ ಇಲ್ಲ, ಆದ್ರೆ ನನ್ನ ಆತ್ಮವಿಶ್ವಾಸನ ಮುರಿಬೇಡಿ. ನಾನು ಕಷ್ಟಪಟ್ಟು ಬೆಳೆದಿರೋದನ್ನ ಹೀಗೆ ಮಣ್ಪಾಲಾಗೋದಕ್ಕೆ ಬಿಡೋದಿಲ್ಲ. ಘನ್ಶ್ಯಾಮ್ ಜೋಳಗಳನ್ನೆಲ್ಲ ಒಂದು ಮೂಟೆಯಲ್ಲಿ ತುಂಬಿಕೊಳ್ತಾನೆ ಮತ್ತೆ ತನ್ನ ಮನೆ ಕಡೆಗೆ ಹೊರಡ್ತಾನೆ. ಅವನು ಹೋಗ್ತಿರೋದನ್ನ ಸುಖಿ ನೋಡ್ತಾನೆ ಮತ್ತೆ ಜೋರಾಗಿ ನಗ್ತಾನೆ. ಘನ್ಶ್ಯಾಮ್ ಜೋಳದ ಮೂಟೆ ತಗೊಂಡು ಮನೆಗೆ ವಾಪಸ್ ಬರ್ತಾನೆ. ಅವನು ಮೂಟೆಯನ್ನ ಕೆಳಗಿಡ್ತಾನೆ. ಅವನು ಪೂರ್ತಿಯಾಗಿ ನೆಂದು ಹೋಗಿರ್ತಾನೆ ಮತ್ತೆ ಚಳಿಯಿಂದ ನಡುಗ್ತಾ ಇರ್ತಾನೆ. ಆಗ ತಾರಿಕಾ ಅವನ ಹತ್ರ ಟವಲ್ ಮತ್ತೆ ಒಣಗಿದ ಬಟ್ಟೆ ತಗೊಂಡ್ ಬರ್ತಾಳೆ. ತಾರಿಕಾಗೆ ಅವನನ್ನ ನೋಡಿ ಚಿಂತೆ ಆಗತ್ತೆ. ನೀವು ಪೂರ್ತಿಯಾಗಿ ನೆಂದು ಹೋಗಿದ್ದೀರಾ. ಇಷ್ಟು ಜೋರ್ ಮಳೆಯಲ್ಲಿ ಯಾಕಿಷ್ಟೊಂದು ಕೆಲಸ ಮಾಡ್ಬೇಕು? ಬೇಗ ಬಟ್ಟೆ ಬದಲಾಯಿಸ್ಕೊಳ್ಳಿ, ಇಲ್ಲ ಅಂದ್ರೆ ನಿಮಗೆ ಹುಷಾರ್ ತಪ್ಪು ಬಿಡುತ್ತೆ. ತಾರಿಕಾ, ಬಟ್ಟೆ ಚಿಂತೆನ ಬಿಟ್ಬಿಡು. ಮೊದಲು ಈ ಜೋಳಗಳನ್ನ ನೋಡು. ಅಷ್ಟು ಬೆಳೆ ನೀರಲ್ಲಿ ಒದ್ದೆಯಾಗಿದೆ. ಈಗ ಇದನ್ನ ಮಾರುಕಟ್ಟೆಯಲ್ಲಿ ಯಾರು ತಗೊಳ್ಳೋದೇ ಇಲ್ಲ. ನಾವು ಏನ್ ತಿನ್ನೋದು? ತಾರಿಕಾ ಜೋಳನ ನೋಡ್ತಾಳೆ. ಅದೆಲ್ಲ ಫ್ರೆಶ್ ಆಗಿರುತ್ತೆ, ಆದ್ರೆ ಪೂರ್ತಿಯಾಗಿ ನೆಂದು ಹೋಗಿರುತ್ತೆ. ನೀವು ನಿರಾಸೆ ಆಗ್ಬೇಡಿ. ಎಲ್ಲ ಪ್ರಾಬ್ಲಮ್ಗೂ ಏನಾದ್ರೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಈ ಒದ್ದೆಯಾದ ಜೋಳನ ಯಾರು ತಗೊಳ್ಳದೆ ಹೋದ್ರೆ ನಾವಿದ್ರಿಂದ ಬೇರೆನಾದ್ರೂ ಮಾಡೋಣ. ಏನ್ ಮಾಡ್ತೀಯಾ? ಜನ ಮಳೆಲಿ ಬಿಸಿ ಚಹಾ ಮತ್ತೆ ಪಕೋಡ ತಿಂತಾರೆ. ಈ ತಂಡಿ ಜೋಳನ ನಾವು ಏನ್ ಮಾಡೋದು? ಇವು ಹಾಳಾಗಿ ಹೋಗ್ಬಿಡ್ತವೆ. ತಾರಿಕಾ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾಳೆ. ಆಮೇಲೆ ನಾವೀ ಜೋಳದಲ್ಲಿ ಒಂದು ಹೊಸ ತಿಂಡಿ ಮಾಡೋಣ. ಅದರಿಂದ ಈ ಚಳಿಯಲ್ಲಿ ಎಲ್ಲಾರ್ಗೂ ಬಿಸಿ ಬಿಸಿಯಾಗಿ ಏನಾದ್ರೂ ಕೊಡೋಣ. ನಾವಿದ್ರಿಂದ ಬಿಸಿ ಬಿಸಿಯಾದ ರುಚಿಯಾದ ಜೋಳದ ಸೂಪ್ ಮಾಡೋಣ. ಭುಟ್ಟಾ ಸೂಪ್? ನಮ್ಮ ಊರಲ್ಲಿ ಯಾರು ಕೂಡ ಇಲ್ಲಿವರೆಗೂ ಇಂಥ ಹೆಸರನ್ನೇ ಕೇಳೇ ಇಲ್ವಲ್ಲ. ಜನ ಇದನ್ನ ಇಷ್ಟಪಡ್ತಾರಾ? ನೋಡ್ತಾ ಇರಿ, ಇದು ಎಲ್ಲರಿಗೂ ಇಷ್ಟ ಆಗತ್ತೆ. ನೀವು ಬೇಗ ಬಟ್ಟೆ ಬದಲಾಯಿಸ್ಕೊಳ್ಳಿ, ನಾನು ಅದಕ್ಕೆಲ್ಲ ತಯಾರಿ ಮಾಡ್ಕೋತೀನಿ. ಘನ್ಶ್ಯಾಮ್ ಬಟ್ಟೆಗಳನ್ನ ಇಸ್ಕೊಂಡು ಒಳಗಡೆ ಹೋಗ್ತಾನೆ. ತಾರಿಕಾ ಜೋಳದ ಸೂಪ್ ಮಾಡಕ್ಕೆ ತಯಾರಿ ಶುರು ಮಾಡ್ತಾಳೆ. ಅವಳೊಂದು ಚೂಪಾದ ಚಾಕುಯಿಂದ ಜೋಳದ ಎಲ್ಲ ಕಾಳುಗಳನ್ನ ಬಿಡಿಸಿ ಒಂದು ಪಾತ್ರೆಯೊಳಗೆ ಹಾಕಿಟ್ಕೋತಾಳೆ. ಬಟ್ಟೆ ಬದಲಾಯಿಸಿ ಬಂದ ಘನ್ಶ್ಯಾಮ್ ಕೂಡ ಅವಳಿಗೆ ಸಹಾಯ ಮಾಡ್ತಾನೆ. ಅವನು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನಕಾಯಿನ ಮಿಕ್ಸಿಯಲ್ಲಿ ರುಬ್ಬಿ ಗಟ್ಟಿಯಾದ ಪೇಸ್ಟ್ ಮಾಡ್ತಾನೆ. ಆ ಪೇಸ್ಟಿಂದ ಬರ್ತಿದ್ದ ಸುವಾಸನೆ ಅಡಿಗೆ ಮನೆಯಲ್ಲೆಲ್ಲ ಹರಡುತ್ತೆ. ಪರಿಮಳ ಅಂತೂ ತುಂಬಾ ಚೆನ್ನಾಗಿದೆ ತಾರಿಕಾ. ಆದ್ರೆ ನಂಗೆ ಭಯ ಇದೆ, ನಮ್ಮ ಊರಿನ ಜನಗಳು ಹೊಸ ವಸ್ತುನ ಅಷ್ಟು ಬೇಗ ಒಪ್ಕೊಳ್ಳೋದಿಲ್ಲ. ನೀವೇನು ಹೆದರ್ಕೋಬೇಡಿ. ಮಳೆಗಾಲದಲ್ಲಿ ಎಲ್ಲಾರ್ಗೂ ಬಿಸಿ ಬಿಸಿಯಾಗಿ ರುಚಿಯಾಗಿ ಬೇಕು ಅನ್ಸುತ್ತೆ. ನಾವಿದ್ರಲ್ಲಿ ಸ್ವಲ್ಪ ಬೆಣ್ಣೆ ಮತ್ತೆ ಕಾಳುಮೆಣಸು ಕೂಡ ಹಾಕೋಣ. ಇಬ್ಬರೂ ಸೇರಿ ಜೋಳದ ಕಾಳುಗಳನ್ನ ಕುದೀತಿದ್ದ ನೀರೊಳಗೆ ಹಾಕ್ತಾರೆ. ಘನ್ಶ್ಯಾಮ್ ಕಾಳುಗಳು ಸೀದ್ ಹೋಗದೆ ಇರೋ ಹಾಗೆ ಅದನ್ನ ಕೈಯಾಡಿಸ್ತಾ ಇರ್ತಾನೆ. ಜೋಳದ ಸ್ಟಾರ್ಚ್ ನೀರನ್ನ ಗಟ್ಟಿಯಾಗಿಸ್ತಾ ಇರತ್ತೆ. ಸ್ವಲ್ಪ ಹೊತ್ತಲ್ಲೇ ಸೂಪ್ ತಯಾರಾಗಿರುತ್ತೆ. ಈಗಿದ್ರಲ್ಲಿ ರುಬ್ಬಿದ ಮಸಾಲೆ ಹಾಕೋದ್ರಿಂದ ಇದರ ರುಚಿ ಇನ್ನೂ ಹೆಚ್ಚಾಗುತ್ತೆ. ತಾರಿಕಾ ಸೂಪಲ್ಲಿ ರುಬ್ಬಿದ ಪೇಸ್ಟ್ ಮತ್ತೆ ಉಪ್ಪು, ಸ್ವಲ್ಪ ಕಪ್ಪು ಮೆಣಸಿನ ಪುಡಿ ಹಾಕ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಸೂಪ್ ಚೆನ್ನಾಗಿ ಕುದಿಯೋಕೆ ಶುರುವಾಗುತ್ತೆ. ಘನ್ಶ್ಯಾಮ್ ಮತ್ತೆ ತಾರಿಕಾ ಫ್ರೆಶ್ ಆದ ಸೂಪ್ನ ರುಚಿ ನೋಡ್ತಾರೆ. ವಾ, ಇದ್ರ ಸ್ವಾದ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಸ್ವಾದಿಷ್ಟದ ಜೊತೆಗೆ ನಮಗೆ ಪೌಷ್ಟಿಕಾಂಶ ಕೂಡ ಕೊಡುತ್ತೆ. ಬನ್ನಿ,
ಈಗಿದನ್ನ ಒಂದು ದೊಡ್ಡ ಡಬ್ಬಿಗೆ ಹಾಕೊಳ್ಳೋಣ. ನಾವಿದನ್ನ ಊರಿನ ಮಾರ್ಕೆಟ್ ಹತ್ರ ತಗೊಂಡ್ ಹೋಗೋಣ. ಘನ್ಶ್ಯಾಮ್ ಸೂಪನ್ನ ಒಂದು ಪಾತ್ರೆಗೆ ಹಾಕೋತಾನೆ. ಅದನ್ನ ಬಿಸಿಯಾಗಿಡೋದಕ್ಕೆ ಅದರ ಮುಚ್ಚಳ ಮುಚ್ತಾನೆ. ಸಾಯಂಕಾಲ ಆಗಿರತ್ತೆ. ಹಳ್ಳಿಯ ಮಾರ್ಕೆಟ್ ಹತ್ರ ಛೋಟೆಲಾಲ್ ಮತ್ತೆ ಸುಖಿ ಒಂದು ಶೆಲ್ಟರ್ ಅಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇರ್ತಾರೆ. ಮಳೆ ಇನ್ನೂ ಜೋರಾಗಿ ಸುರಿತಾನೇ ಇರುತ್ತೆ. ಇಂಥ ಮಳೆನ ನಾನು ನಮ್ಮ ಊರಲ್ಲಿ ಎಷ್ಟೋ ವರ್ಷ ಆದ್ಮೇಲೆ ನೋಡ್ತಿದ್ದೀನಿ. ಹೌದು ಛೋಟೆಲಾಲ್ ಅವರೇ, ಇಡೀ ಊರಿಗೂರೇ ನಿಶ್ಶಬ್ದ ಆಗ್ಬಿಟ್ಟಿದೆ. ಅಷ್ಟೊತ್ತಿಗೆ ಘನ್ಶ್ಯಾಮ್ ಮತ್ತೆ ತಾರಿಕಾ ಒಂದು ಕೈಗಾಡಿ ಮೇಲೆ ಅವರು ಮಾಡಿದ ಸೂಪ್ ತಗೊಂಡು ಅಲ್ಲಿಗೆ ಬರ್ತಾರೆ. ಮಳೆ ಜೋರಾಗಿದ್ರಿಂದ ಇಬ್ರು ಆ ಶೆಲ್ಟರ್ ಕೆಳಗೆ ಬರ್ತಾರೆ. ಆಗ ಸೂಪ್ ಪರಿಮಳ ಮಾರ್ಕೆಟಲ್ಲಿ ಎಲ್ಲಾ ಕಡೆ ಹರಡುತ್ತೆ. ಅರೆ ಘನ್ಶ್ಯಾಮ್, ಇದೇನಿದು ಪರಿಮಳ? ಇದು ತಾರಿಕಾ ಕೈ ರುಚಿಯ ಜಾದು. ಇದನ್ನ ಅಂತಾರೆ ಭುಟ್ಟಾ ಸೂಪ್. ಭುಟ್ಟಾ ಸೂಪ್ ಇದೆಂತ ಹೆಸರು ಗುರು? ಘನ್ಶ್ಯಾಮ್ ಪಾತ್ರೆಯ ಮುಚ್ಚಳನ ತೆಗಿತಾನೆ. ಸೂಪ್ನ ಮಣ್ಣಿನ ಮಡಿಕೆಗೆ ಹಾಕ್ತಾನೆ ಮತ್ತೆ ಅದನ್ನ ಛೋಟೆಲಾಲ್ಗೆ ಕೊಡ್ತಾನೆ. ನೀವು ಮೊದಲು ಇದ್ರ ರುಚಿ ನೋಡಿ. ನಿಮ್ಗೇನಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ದುಡ್ಡನ್ನ ಕೊಡಕ್ ಹೋಗ್ಬೇಡಿ. ಛೋಟೆಲಾಲ್ ಯೋಚನೆ ಮಾಡ್ತಾನೆ, ಸೂಪ್ನ ರುಚಿ ನೋಡ್ತಾನೆ. ಆದ್ರೆ ಅವನಿಗೆ ಸೂಪ್ ತಕ್ಷಣ ಇಷ್ಟ ಆಗೋಗುತ್ತೆ. ವಾ, ಇದಂತೂ ಅದ್ಭುತವಾಗಿದೆ. ಇದನ್ನ ರುಚಿ ನೋಡಿದಾಗ ಅನ್ನಿಸ್ತಾ ಇದೆ ನನ್ನ ದೇಹದೊಳಗೆ ಒಂದು ಶಕ್ತಿ ಬಂತು ಅಂತ. ಏನು ನಿಜನಾ? ನೀವು ಸುಳ್ಳು ಹೇಳ್ತಾ ಇಲ್ಲ ತಾನೇ? ನೀವೇ ಕುಡಿದ್ ನೋಡಿ, ಇಂಥ ರುಚಿ ನಿಮ್ಗೆ ಬೇರೆಲ್ಲೂ ಸಿಗಲ್ಲ. ಘನ್ಶ್ಯಾಮ್ ಸುಖಿಗೆ ಕೂಡ ಸೂಪ್ ತಂದು ಕೊಡ್ತಾನೆ. ಸುಖಿ ಒಂದು ಚಮಚ ಸೂಪ್ ಕುಡಿದು ನೋಡ್ತಾನೆ ಮತ್ತೆ ಅವನಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಘನ್ಶ್ಯಾಮ್, ಇದನ್ನ ನೀನು ಹೇಗ್ ಮಾಡ್ದೆ? ಇದು ನಮ್ಮ ಮನೆ ರಹಸ್ಯ ಸುಖಿ ಅವರೇ. ಇನ್ನೂ ಬೇಕು ಅಂದ್ರೆ ಬರೀ 5 ರೂಪಾಯಿಗೆ ಇನ್ನೊಂದು ಮಡಕೆ ಸಿಗುತ್ತೆ. ಸುಖಿಗೆ ಸೂಪ್ ರುಚಿ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಅವನಿಗೆ ದುಡ್ಡು ಕೊಡೋ ವಿಷಯ ಮಾತ್ರ ಸ್ವಲ್ಪನೂ ಇಷ್ಟ ಆಗಲ್ಲ. ಆ ರಾತ್ರಿ ಸುಖಿ ತನ್ನ ಒಲೆ ಮುಂದೆ ನಿಂತಿರ್ತಾನೆ. ಒಲೆ ಮೇಲೆ ನೀರು ಕುದಿತಾ ಇದೆ ಮತ್ತೆ ಅದ್ರ ಹತ್ರನೇ ಕೆಲವು ಕೊಳೆತ ಜೋಳನ ಇಟ್ಕೊಂಡಿದ್ದಾನೆ. ಘನ್ಶ್ಯಾಮ್ ಈ ಊರಲ್ಲೇ ಅತ್ಯಂತ ಬಡ ಕೃಷಿಕ. ಆದ್ರೂ ಎಲ್ರು ಅವನನ್ನೇ ಹೊಗಳ್ತಾ ಇದ್ದಾರೆ. ನಾನು ಬುಟ್ಟಾ ಸೂಪ್ನ ಮಾಡ್ತೀನಿ ಮತ್ತೆ ಅವನಿಗಿಂತ ಜಾಸ್ತಿ ದುಡ್ಡು ಸಂಪಾದಿಸ್ತೀನಿ. ಸುಖಿ ಜೋಳದ ಕಾಳುಗಳನ್ನ ಕುದೀತಿದ್ದ ನೀರಿಗೆ ಹಾಕ್ತಾನೆ. ಅದನ್ನ ಕೈಯಾಡಕ್ಕೆ ಶುರು ಮಾಡ್ತಾನೆ. ಆದ್ರೆ ಈ ಸಲ ನೀರಿನಿಂದ ಹೊಗೆ ಬರಕ್ ಶುರುವಾಗುತ್ತೆ. ಅದರಿಂದ ಕೊಳೆತಿದ್ದ ಜೋಳದ ವಾಸನೆ ಹರಡುತ್ತೆ. ಸುಖಿ ತಾನು ಮಾಡಿದ ಸೂಪ್ನ ರುಚಿ ನೋಡ್ತಾನೆ. ಇದೇನಿದು? ಇದಂತೂ ಒಳ್ಳೆ ವಿಷ ತಿಂದ ಹಾಗಿದೆ. ಸ್ವಲ್ಪನೂ ರುಚಿನೇ ಇಲ್ವಲ್ಲ. ಬಹುಶಃ ಘನ್ಶ್ಯಾಮ್ ಅವನ್ ಸೂಪಲ್ಲಿ ಯಾವುದೋ ಮಸಾಲನ ಹಾಕ್ತಾ ಇರ್ಬೇಕು ಅನ್ಸುತ್ತೆ. ನಾಳೆನೆ ನಾನು ಕಂಡುಹಿಡಿತೀನಿ. ಮರುದಿನ ಬೆಳಗ್ಗೆ ತಾರಿಕಾ ಮತ್ತೆ ಘನ್ಶ್ಯಾಮ್ ಅವರ ಕಿಚನ್ ನಲ್ಲಿ ಮತ್ತೆ ಸೂಪ್ ಮಾಡ್ತಿದ್ದಾರೆ. ಹೊರಗೆ ಇವತ್ತು ಕೂಡ ಜೋರಾಗಿ ಮಳೆ ಬೀಳ್ತಾ ಇದೆ. ಸುಖಿ ಕಿಟಕಿ ಹಿಂದೆ ಬಚ್ಚಿಟ್ಕೊಂಡು ಅದನ್ನ ನೋಡ್ತಾ ಇರ್ತಾನೆ. ಅವನು ತಾರಿಕಾ ಸೂಪ್ ಅಲ್ಲಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ತಿರೋದನ್ನ ನೋಡ್ತಾನೆ. ತಾರಿಕಾ ಸೂಪ್ನ ಕೈಯಾಡ್ತಿರುವಾಗ್ಲೇ ಹೊರಗಿಂದ ಯಾವುದೋ ಜೋರಾದ ಶಬ್ದ ಕೇಳತ್ತೆ. ಘನ್ಶ್ಯಾಮ್ ಅಣ್ಣ, ಎಲ್ಲಿದ್ಯಪ್ಪ? ಆ ಧ್ವನಿ ಕೇಳಿದ ತಕ್ಷಣ ಘನ್ಶ್ಯಾಮ್ ಮತ್ತೆ ತಾರಿಕಾ ಇಬ್ರು ಕಿಚನ್ ಇಂದ ಹೊರಗಡೆ ಬರ್ತಾರೆ. ಆಗ ಸುಖಿ ಒಳಗಡೆ ಬರ್ತಾನೆ. ಆ ಡಬ್ಬದಲ್ಲಿಟ್ಟಿದ್ದ ಕಪ್ಪು ಪುಡಿ ಯಾವುದೋ ಜಾದೂ ಪುಡಿ ಅಂತ ಅವನಿಗನ್ಸುತ್ತೆ. ಅವನು ಹೇಗೋ ಮಾಡಿ ಕಿಟಕಿಯಿಂದಾನೆ ಆ ಡಬ್ಬನ ತಗೊಂಡ್ಬಿಡ್ತಾನೆ. ಆ ಪುಡಿ ಇಟ್ಟಿದ್ದ ಡಬ್ಬ ಕಳ್ತನ ಮಾಡೋದ್ರಲ್ಲಿ ಸುಖಿ ಸಫಲನಾಗ್ತಾನೆ. ಅದ್ರಿಂದ ಅವನ್ ಮುಖದ ಮೇಲೆ ನಗು ಮೂಡುತ್ತೆ. ಇವತ್ತು ಘನ್ಶ್ಯಾಮ್ಗೆ ಮಜಾ ತೋರಿಸ್ತೀನಿ. ಅವನು ಆ ಡಬ್ಬಿಯ ಮುಚ್ಚಳ ತೆಗೆದು ಅದನ್ನ ನೋಡ್ಬೇಕು ಅನ್ನೋಷ್ಟ್ರಲ್ಲೇ ಅವನ ಹೆಗಲ ಮೇಲೆ ಒಂದು ಕೈ ಬಿದ್ದ ಹಾಗಾಗತ್ತೆ. ಸುಖಿಗೆ ಆಶ್ಚರ್ಯ ಆಗತ್ತೆ. ಅವನು ತಿರುಗಿ ನೋಡ್ತಾನೆ. ಅಲ್ಲಿ ಬೇರೆ ಯಾರು ಅಲ್ಲ, ನಮ್ಮ ಗಜ್ಜು ಭಾಯ್ ನಿಂತಿದ್ದಾರೆ. ನಾನಿದಾಗೆ ಕಳ್ತನನ ಹೇಳಿದ್ದೆ ಅಲ್ವಾ, ಕಳ್ಳುತನ ಮಾಡೋದು ಕೆಟ್ಟ ಕೆಲಸ ಅಂತ. ಗಜ್ಜು ಭಾಯ್ ಅವನ ಕೈಯಲ್ಲಿದ್ದ ಡಬ್ಬಿನ ಕಿತ್ಕೋತಾನೆ ಮತ್ತೆ ಅವನ ಮುಖದ ಮೇಲೆ ಜೋರಾಗಿ ಒಂದು ಮುಷ್ಟಿ ಕಟ್ಟಿ ಹೊಡಿತಾನೆ. ಸುಖಿ ಘನ್ಶ್ಯಾಮ್, ತಾರಿಕಾ ಮತ್ತೆ ಛೋಟೆಲಾಲ್ ಮುಂದೆ ಬೀಳ್ತಾನೆ. ಮೂವರಿಗೂ ಸುಖಿನ ನೋಡಿ ಆಶ್ಚರ್ಯ ಆಗತ್ತೆ. ಆಮೇಲೆ ಅವರ ದೃಷ್ಟಿ ಗಜ್ಜು ಭಾಯ್ ಮೇಲೆ ಬೀಳುತ್ತೆ. ಗಜ್ಜು ಭಾಯ್ ಕೈಯಲ್ಲಿ ಒಂದು ಡಬ್ಬ ಹಿಡ್ಕೊಂಡಿರ್ತಾನೆ.
ಗಜ್ಜು ಅಣ್ಣ ಏನಿದು, ಏನಾಯ್ತು? ಈ ಸುಖಿ ಯಾವತ್ತೂ ಕೂಡ ಬದಲಾಗೋದೇ ಇಲ್ಲ. ಇವನಲ್ಲಿ ಕಿಟಕಿ ಹತ್ರ ನಿಂತ್ಕೊಂಡು ನಿಮ್ಮ ಡಬ್ಬನ ಕದೀತಾ ಇದ್ದ. ಈ ಡಬ್ಬಿನ. ಆದ್ರೆ ಸುಖಿ, ನೀನ್ ಯಾಕೆ ಹೀಗ್ ಮಾಡ್ದೆ? ನಾನು ಕೂಡ ನಿಮ್ ರೀತಿನೇ ಬುಟ್ಟ ಸೂಪ್ ಮಾಡಿ ದುಡ್ಡನ್ನ ಮತ್ತೆ ವಾವಾನ ಪಡ್ಕೋಬೇಕು ಅಂತಿದ್ದೆ, ಆದ್ರೆ ನನ್ನಿಂದ ಆಗ್ಲಿಲ್ಲ. ಅದಕ್ಕೆ ನಾನು ಈ ಜಾದೂ ಮಸಾಲನ ಕದಿಯೋದಕ್ಕೆ ಪ್ರಯತ್ನ ಪಟ್ಟೆ. ಸುಖಿ, ಸಕ್ಸಸ್ ಆಗ್ಬೇಕು ಅಂದ್ರೆ ಸುಲಭವಾದ ದಾರಿ ಇಲ್ಲ. ಮತ್ತೆ ಈ ಡಬ್ಬಿಲಿ ಯಾವ್ದೋ ಜಾದೂ ಮಸಾಲೆ ಇಲ್ಲ, ಬದಲಾಗಿ ಕಾಳು ಮೆಣಸಿನ ಪುಡಿ ಇದೆ. ಸುಖಿ ಆಶ್ಚರ್ಯದಿಂದ ಎಲ್ಲಾರ್ನೂ ನೋಡ್ತಾನೆ. ಆಗ ಅವನಿಗೆ ಅರ್ಥ ಆಗತ್ತೆ, ನಿಜವಾದ ಜಾದೂ ಯಾವುದೋ ಸಾಮಗ್ರಿಯಲ್ಲಿರಲ್ಲ, ಬದಲಾಗಿ ಪ್ರಾಮಾಣಿಕತೆಯಲ್ಲಿರುತ್ತೆ. ನನ್ನನ್ನ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ನಾನು ದುರಾಸೆ ಮತ್ತೆ ಹೊಟ್ಟೆ ಕಿಚ್ಚನ್ನ ಪಡೋದಿಲ್ಲ. ಕೆಲವು ದಿನ ಕಳಿಯುತ್ತೆ. ಮಳೆ ಇನ್ನೂ ಜೋರಾಗೆ ಬೀಳ್ತಾ ಇದೆ. ಘನ್ಶ್ಯಾಮ್ ಮತ್ತೆ ತಾರಿಕಾ ಇಬ್ರು ತಮ್ಮ ಕೈಗಾಡಿ ಮೇಲೆ ರುಚಿಯಾದ ಮತ್ತೆ ಬಿಸಿಯಾದ ಜೋಳದ ಸೂಪ್ ಅದೇ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಿರ್ತಾರೆ. ಗಜ್ಜು ಭಾಯ್ ಕೂಡ ಈಗ ಅವರಿಗೆ ಸಹಾಯ ಮಾಡ್ತಿದ್ದಾನೆ. ಅವನೊಂದು ಹೊಸ ಮಷೀನ್ ಸಹಾಯದಿಂದ ಸೂಪ್ನ ಎಲ್ಲರಿಗೂ ಹಾಕೊಡೋದ್ರಲ್ಲಿ ಸಹಾಯ ಮಾಡ್ತಾನೆ. ಸುಖಿಗೆ ತನ್ನ ತಪ್ಪಿನ ಅರಿವಾಗಿರುತ್ತೆ. ಈಗ ಅವನು ಕೂಡ ಘನ್ಶ್ಯಾಮ್ ಮತ್ತೆ ತಾರಿಕಾಗೆ ಸಹಾಯ ಮಾಡ್ತಾ ಇರ್ತಾನೆ. ಅಯ್ಯ, ಅಜ್ಜನ ಮಿಷಿನಿಂದ ಇವಾಗ ಈ ಸೂಪ್ನ ಕೊಡೋದು ಇನ್ನಷ್ಟು ಸುಲಭ ಆಗಿರ್ಬೇಕಲ್ವಾ? ಎಲ್ಲ ಸೇರಿ ಸಂತೋಷದಿಂದ ಕೆಲಸ ಮಾಡ್ತಾ ಇರ್ತಾರೆ. ಇದರೊಂದಿಗೆ ನಮ್ಮ ಈ ಕಥೆ ಇಲ್ಲಿಗೆ ಮುಗಿಯುತ್ತೆ.